ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ಮುಂಜಾನೆ ವೇಳೆಯಲ್ಲಿ ನೋಡಿದ್ರಲ್ಲಿ ಬಹಳ ಸಂತೋಷವನ್ನಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ದೇವ ಮಕ್ಕಳೇ, ಈ ದಿನ ನೂತನ ದಿನ ದೇವರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಆತನ ಹೊಸ ಕೃಪಾವರಗಳಿಂದ ಪ್ರತಿದಿನ ನಮ್ಮನ್ನು ನಡೆಸುವಂತಹ ಸರ್ವಶಕ್ತನಾಗಿದ್ದೇನೆ. ಹೌದು ಪ್ರೀತಿ ದೇವ ಮಕ್ಕಳೇ, ಆತನ ಪ್ರೀತಿ ಕರುಣೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಪ್ರೀತಿ ದೇವ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾನೆ. ಏನಂದರೆ ಪರಿವರ್ತನೆಗಳು ಎಂಬುದಾಗಿ. ಹೌದು ಪ್ರೀತಿ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ಪರಿವರ್ತನೆಗಳು ಆಗ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ ನಿಮಗಾಗಿ ನಾನು ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಜೇಮ್ಸ್ ಚಾಪ್ಟರ್ 4:13. ಈ ಹೊತ್ತು ಇಲ್ಲವೇ ನಾಳೆ ನಾವು ಎಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ, ಕೇಳಿರಿ, ನಾಳೆ ಏನಾಗುವುದು ನಿಮಗೆ ತಿಳಿಯದು. ಆಮೆನ್, ಹಲ್ಲೆಲೂಯಾ. ನೋಡಿ, ಯಾಕೊಬ್ಬ ಹೇಳ್ತಿದ್ದಾರೆ, ಪ್ರೀತಿ ಉಳಿದ ಮಕ್ಕಳಲ್ಲಿ, ಈ ಹೊತ್ತು ಇಲ್ಲವೇ ನಾಳೆ ನಾವು ಒಂದು ಪಟ್ಟಣಕ್ಕೆ ಹೋಗಿ ಅಲ್ಲಿ ಏನಾದರೂ ವ್ಯಾಪಾರನ ಮಾಡಬಹುದು ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ನಾಳೆ ಏನಾಗುತ್ತೆ ನಿಮಗೆ ಗೊತ್ತಾ ಎಂಬುದಾಗಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ಪ್ರೀತಿ ದೇವ ಮಕ್ಕಳೇ, ಹೌದು ಪ್ರೀತಿಯ ಮಕ್ಕಳೇ, ದೇವ ಮಕ್ಕಳೇ, ಕ್ರೈಸ್ತರಾಗ್ಲಿ ಅಥವಾ ಆತ್ಮಿಕ ವಿಶ್ವಾಸಿಗಳಾಗ್ಲಿ, ನಾವು ಯಾವ ರೀತಿಯಲ್ಲಿ ನಮ್ಮ ದೇವರನ್ನ ಸಮಯನ ಕಳೀತಾ ಇದ್ದೀವಿ ಬಹಳ ಮುಖ್ಯವಾಗಿದೆ. ಈ ದಿನಗಳಲ್ಲಿ ನೋಡೋದಾದ್ರೆ ಎಲ್ಲಾ ಕಡೆ ವ್ಯಾಪಾರ, ಒಳ್ಳೆ ಸಂಪಾದನೆ ಮಾಡ್ಬೇಕೆಂಬುದಾಗಿ ಆಲೋಚನೆ ಇದೆ. ಅದು ಒಳ್ಳೇದೇ, ಇಲ್ಲಂತಲ್ಲ. ಆದ್ರೆ ದೇವರು ಹೇಳ್ತಿದ್ದಾರೆ ಇಲ್ಲಿ ನೋಡಿ, ಈ ಹೊತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ, ಕೇಳಿರಿ, ನಾಳೆ ಏನಾಗುತ್ತದೋ ನಿಮಗೆ ಗೊತ್ತಾ? ನಾಳೆ ಭವಿಷ್ಯ ಏನಾಗುತ್ತೆ ಎಂಬುದಾಗಿ ನಿಮ್ಗೆ ಗೊತ್ತಾ ಎಂಬುದಾಗಿ ಕೇಳ್ತಿದ್ರೆ, ನಾವು ಈ ದಿನಗಳಲ್ಲಿ ಎಲ್ಲ ಒಳ್ಳೆ ಸಂಪಾದನೆ ಮಾಡ್ಬೋದು, ಎಲ್ಲವನ್ನು ತಗೋಬಹುದು. ಆದ್ರೆ ನಾಳೆ ದಿನ ಏನಾಗುತ್ತೆ ಪ್ರಶ್ನೆ ಮಾಡಿಕೊಳ್ಳಿರಿ. ನಾವು ಹೇಗೆ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನೋಡಿ, ಹೇಳ್ತಾರೆ, ನಮ್ಮ ಜೀವನದಲ್ಲಿ ಪರಿವರ್ತನೆಗಳು ಆಗಿರಬಹುದು ಎಂಬುದಾಗಿ ಅಂತ್ಯ ಅವಶ್ಯಕ ಮತ್ತು ಸಲವಾಗಿದೆ, ಅತ್ಯವಶ್ಯಕವಾಗಿದೆ. ಈ ದಿನಗಳಲ್ಲಿ ನೋಡೋದಾದ್ರೆ ಎಲ್ಲ ಕಡೆ ವ್ಯಾಪಾರಗಳು ಮತ್ತೆ ಒಳ್ಳೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಆದ್ರೆ ನಾವು ನಮ್ಮ ಜೀವಿತದಲ್ಲಿ ದೇವರನ್ನು ಯಾವ ರೀತಿಯಲ್ಲಿ ಸಮಯನ ಕೊಡ್ತಾ ಇದ್ದೇವೆ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ಸ್ವಾಯಬುದ್ಧಿನ ಉಪಯೋಗಿಸಿಕೊಂಡು ನಮ್ಮ ಇಷ್ಟ ಬಂದ ಹಾಗೆ ನಾವು ಸಂಪಾದನೆ ಮಾಡ್ತಾ ಇದ್ದೇವೆ. ಪ್ರೀತಿ ಇದೆ ಮಕ್ಕಳೇ, ಅದೇ ತರ ನ್ಯಾಯಯುಕ್ತಿ 3ನೇ ಅಧ್ಯಾಯ 5ನೇ ವಾಕ್ಯ ಹಿಡಿದು 6ನೇ ವಾಕ್ಯ ನೋಡೋದಾದ್ರೆ ಸ್ವಾಯಬುದ್ಧಿನ ಉಪಯೋಗಿಸ್ತದೆ. ದೇವರಲ್ಲಿ ಮನಪೂರ್ವಕವಾಗಿ ಯೆಹೋವನಲ್ಲಿ ಜೀವಿಸಿರಿ ಎಂಬುದಾಗಿ ಹೇಳ್ತದೆ. ಅದೇ ತರ ನಮ್ಮ ಜೀವಿತದಲ್ಲಿ ಸ್ವಾಯಬುದ್ಧಿನ ಉಪಯೋಗಿಸ್ತದೆ. ದೇವರೇ, ನೀನೇ ನನ್ನನ್ನು ಸಹಾಯ ಮಾಡು ಎಂಬುದಾಗಿ ನೋಡ್ತೇವೆ. ನೋಡಿ, ಜ್ಞಾನೋಕ್ತಿಗಳು 3ನೇ ಅಧ್ಯಾಯ ನೋಡೋದಾದ್ರೆ ಅಲ್ಲಿ ಪ್ರೀತಿ ಇದೆ ಮಕ್ಕಳೇ, ಸ್ವಾಯಬುದ್ಧಿನ ಉಪಯೋಗಿಸದೆ ಯೆಹೋವನಲ್ಲಿ ನೋಡಿ ಏನಂತದೆ ನೋಡಿ, ನಾನು ಓದ್ತೀನಿ ನಿಮಗಾಗಿ. ಸ್ವಾಯಬುದ್ಧಿನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. ಆಮೀನ್. ನಾವು ಪೂರ್ಣ ಭರವಸೆ ಯೆಹೋವನಲ್ಲಿ ಇಡಬೇಕು. ಪ್ರೀತಿ ಇದೆ ಮಕ್ಕಳೇ, ನಮ್ಮ ಜೀವನದಲ್ಲಿ ಎಷ್ಟೇ ವ್ಯಾಪಾರವಾಗಿರ್ಬೋದು, ಎಷ್ಟೇ ಸಂಪಾದನೆ ಇದ್ರೂ ಕೂಡ, ದೇವರೇ ನಿನ್ನ ಜ್ಞಾನದಿಂದ ನನ್ನ ನಡೆಸು, ನಿನ್ನ ಒಳ್ಳೆ ಮಾರ್ಗದಲ್ಲಿ ನನ್ನನ್ನು ನಡೆಸು ಸ್ವಾಮಿ. ನೀನು ಬರುವಂತ ದಿನಮಾನಗಳು ಹತ್ತಿರವಾಗ್ತೈತೆ, ನಾಳೆ ದಿನ ನಾನು ಹೇಗೆ ಜೀವಿಸಲಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿ ದೇವ ಮಕ್ಕಳೇ, ನಾವು ಆತ್ಮಿಕವಾಗಿ ಜೀವಿಸ್ತಾ ಇದ್ದೀವಾ ಅಥವಾ ಲೌಕಿಕವಾಗಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಪ್ರತಿದಿನ ದೇವ್ರ ವಾಕ್ಯನ ಧ್ಯಾನ ಮಾಡಬೇಕು, ಪ್ರತಿದಿನ ದೇವರೊಂದಿಗೆ ಸಂಪರ್ಕವಾಗಿ ಇಟ್ಕೊಳ್ಬೇಕೆಂಬುದಾಗಿ ಯಾಕೊಬ್ಬ ಹೇಳ್ತಾ ಇದ್ದೇನೆ. ನಾಳೆ ನಿಮಗೆ ಏನಾಗುತ್ತೆ ಎಂಬುದಾಗಿ ನೀವು ಪ್ರಶ್ನೆ ಮಾಡಿಕೊಂಡಿದ್ದೀರಾ ಎಂಬುದಾಗಿ ಹೇಳ್ತದೆ. ನಾವು ಬೇರೆ ದೇಶಕ್ಕೆ ಹೋಗಿ ಒಳ್ಳೆ ವ್ಯಾಪಾರ ಮಾಡ್ಬೋದು, ಎಲ್ಲಾನು ಸಂಪಾದನೆ ಮಾಡ್ಕೊಳ್ಬೇಕು. ಆದ್ರೆ ದೇವ್ರೇ, ನೀನ್ ಬರುವಂತ ದಿನಗಳಲ್ಲಿ ನಾನು ಹೇಗೆ ಜೀವಿಸ್ಬೇಕೆಂಬುದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಪ್ರೀತಿ ಇದೆ ಮಕ್ಕಳೇ, ಅದೇ ತರ ಯೆರೆಮೀಯ ಪ್ರವಾದನೆ ಗ್ರಂಥ 29ನೇ ವಚನ 11ನೇ ವಾಕ್ಯ ನೋಡುದಾದ್ರೆ ಪ್ರೀತಿ ಇದೆ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತದೆ. ಯೆರೆಮೀಯ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 11ನೇ ವಾಕ್ಯ ಹೇಳ್ತದೆ, ನೋಡಿ, ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳೇನು ನಾನೇ ಬಲ್ಲೆನು. ಅವು ಅಹಿತವಾದ ಯೋಚನೆಗಳೆಲ್ಲ,
ಹಿತದ ಯೋಚನೆಗಳೇ. ಆಮೇಲೆ ಹಿತದ ಯೋಚನೆನೇ ದೇವ್ರು ನಮ್ಮನ್ನು ಕೊಡ್ತಾನೆ. ಒಳ್ಳೆ ಆಲೋಚನೆ ಕೊಡುವಂತ ದೇವರು. ಮಗನೇ ಮಗಳೇ, ನೀನ್ ಇದೇ ಮಾರ್ಗದಲ್ಲಿ ಹೋಗು, ನಿನಗೆ ಒಳ್ಳೆ ವ್ಯಾಪಾರ ಆಗುತ್ತೆ, ನೀನ್ ಇದೇ ಮಾರ್ಗದಲ್ಲಿ ಹೋಗು, ನೀನು ಒಳ್ಳೆಯದಲ್ಲಿ ಜೀವಿಸ್ತೀಯ ಎಂಬುದಾಗಿ ದೇವ್ರು ನಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ. ಪ್ರೀತಿದ ಮಕ್ಕಳೇ, ಹೌದು ಪ್ರೀತಿದ ಮಕ್ಕಳೇ, ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ. ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅದೇ ತರ ಯಾಕೋಬ ನೋಡ್ತಾ ಇದ್ದೀವಿ, 4:13 ವಾಕ್ಯದಲ್ಲಿ ನೋಡುವ ಹಾಗೆ ನೋಡಿ ಏನಂತದೆ, ಈ ಹೊತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅಂದುಕೊಳ್ಳುವಿರಿ. ಕೇಳಿರಿ, ನಾಳೆ ಏನಾಗುವುದು ನಿಮಗೆ ತಿಳಿಯದು ಎಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ನಮಗೇನಾಗುತ್ತೆ ಎಂಬುದಾಗಿ ನಮ್ಗೆ ಗೊತ್ತಿರಲ್ಲ. ಆದ್ರೆ ನಾವು ದೇವರಲ್ಲಿ ಭಕ್ತಿಯಿಂದ ಜೀವಿಸಬೇಕು. ನಮ್ಮ ಎಲ್ಲ ಒಳ್ಳೆ ಮಾರ್ಗದಲ್ಲಿ ನನ್ನ ನಡೆಸು ಸ್ವಾಮಿ, ನಾನು ಸ್ವಾಯ್ ಬುದ್ಧಿನ ಉಪಯೋಗಿಸಿದೆ, ನನ್ನ ವ್ಯಾಪಾರದಲ್ಲೂ ನೀನ್ ಜಯ ಕೊಡು, ನನಗೆ ಮಾಡುವಂತ ಕೆಲಸ ಕಾರ್ಯದಲ್ಲಿ ನೀನ್ ಸಫಲನ ಕೊಡು ಎಂಬುದಾಗಿ ಕೇಳುವಾಗ ದೇವರು ನಿಶ್ಚಯವಾಗಿ ಕೊಡುವಂತ ದೇವರಾಗಿದ್ದಾನೆ. ಪ್ರೀತಿಯೋದೆ ಮಕ್ಕಳೇ, ಅದೇ ರೋಮ ಬರೆದ ಪತ್ರಿಕೆ 8ನೇ ಅಧ್ಯಾಯ 28 ವಾಕ್ಯದಲ್ಲಿ ನೋಡುವುದಾದ್ರೆ ಪ್ರೀತಿದ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಿದ್ರೆ ನೋಡಿ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವರು ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತಿದೆ. ಆಮೀನ್. ನಾವು ಆತನನ್ನು ಪ್ರೀತಿಸಬೇಕು. ಆತನನ್ನು ಪ್ರೀತಿಸುವಾಗ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂಬುದಾಗಿ ಹೇಳ್ತಿದ್ದಾರೆ. ನಮ್ಮ ಪರಿಸ್ಥಿತಿ ಹೇಗೆ ಇದ್ರೂ ಕೂಡ ದೇವರೇ, ನಾನು ನಿನ್ನನ್ನೇ ಪ್ರೀತಿಸ್ತೀನಿ, ನನ್ನ ಕಾರ್ಯವೆಲ್ಲ ನಿನ್ನ ಅನುಕೂಲವಾಗಿ ನೀನು ಮಾಡು ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ನಮ್ಮ ದೇವರು ಮಾಡುವಂತ ಸರ್ವಶಕ್ತನಾಗಿದ್ದಾನೆ. ಆತೆಂದು ಕೈ ಬಿಡೋರಲ್ಲ. ಪ್ರೀತಿದ ಮಕ್ಕಳಿಗೆ, ನಿಮ್ಮ ವ್ಯಾಪಾರದಲ್ಲಿ ನೀವು ಏನೇ ಕೆಲಸ ಮಾಡಿದ್ರು ಕೂಡ ಆತ ಪ್ರತಿಫಲ ಕೊಡುವಂತ ದೇವರಾಗಿದ್ದಾನೆ ಮತ್ತು ಪರಿವರ್ತನೆಗಳನ್ನು ಮಾಡುವಂತಹ ಸರ್ವಶಕ್ತನಾಗಿದ್ದಾನೆ. ಪ್ರೀತಿ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೆ ಪ್ರೀತಿಗಳು ತಂದೆ ದೇವರ ಸ್ವಾಮಿ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದೇಸಪ್ಪ, ನಿನ್ನ ವಾಕ್ಯ ಹೇಳ್ತದೆ ನಿಮ್ಮ ದಿನ ನಾಳೆ ಏನಾಗುತ್ತೆ ಎಂಬುದಾಗಿ ಯಾಕೋಬನನ್ನು ಹೇಳುವ ಹಾಗೆ ಹೌದೇಸಪ್ಪ, ನಾವು ಸ್ವಾಯ್ ಬುದ್ಧಿನ ಉಪಯೋಗಿಸದೆ ನಿಮ್ಮಲ್ಲಿ ಪೂರ್ಣ ಮನಸ್ಸಿಂದ ನಾವು ನಿನ್ನ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡು ಅಪ್ಪ. ಈ ವಿಡಿಯೋ ಯಾರನ್ನು ನೋಡ್ತಾರೋ ಆ ಮಕ್ಕಳನ್ನ ಆಶೀರ್ವದಿಸು, ಒಳ್ಳೆ ಆರೋಗ್ಯ ಕೊಡು. ಅವರು ವ್ಯಾಪಾರದಲ್ಲಿ ಇರುವಾಗ, ಅವ್ರು ಯಾವ ಕೆಲಸದಲ್ಲಿ ಇರ್ತಾರೋ ಅವ್ರಿಗೆ ಪರಿವರ್ತನೆ ಅನುಗ್ರಹಿಸಪ್ಪ, ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಆಶೀರ್ವದಿಸಪ್ಪ ಅಂತ ನೀವು ಪ್ರಾರ್ಥಿಸಿದ್ರೆ, ಕರುಣಾಮಯನೇ ನೀವು ಒಳ್ಳೆ ದೇವರು, ಅದ್ಭುತ ಮಾಡುವಂತ ದೇವರಾಗಿದ್ದಾರೆ ಸ್ವಾಮಿ. ನಿಮಗೆ ಸ್ತೋತ್ರ ಅಪ್ಪ. ದೇವರೇ, ಮುಂಜಾನೆ ವೇಳೆಯಲ್ಲಿ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಕಾಪಾಡಪ್ಪ ಅಂತ ಪ್ರಾರ್ಥಿಸಿದ್ರೆ, ಈ ದಿನದಲ್ಲಿ ಅವ್ರಿಗೆ ಏನೇ ಬೇಕು ಆ ಸಹಾಯನ ಅನುಗ್ರಹಿಸಪ್ಪ ಅಂತ ಪ್ರಾರ್ಥಿಸಿದ್ರೆ, ಪ್ರೀತಿ ತಂದೆ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್.